ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ಮಾರ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಇವತ್ತು ಸೊಪ್ಪು, ಪಾಲಕ್ ಸೊಪ್ಪಿತ್ತು. ಸೊಪ್ಪನ್ನು ಹಾಕಿ ಚಪಾತಿ ಮಾಡೋಣ, ಹಾಗೆ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊಪ್ಪನ್ನು ಬಿಡಿಸ್ಕೊಂಡಿದ್ದೀನಿ. ಬಿಡಿಸಿಟ್ಬಿಟ್ಟು ನೀಟಾಗಿ ಈಗ ಸಲ ತೊಳ್ಕೊಬಿಟ್ಟು ಒಂದೆರಡು ಮೂರು ಸಲ ತೊಳ್ಕೊಬೇಕು. ನಂತರ ಹಾಗೆ ಬೆಂಡೆಕಾಯಿ ಕೂಡ ತುಂಬಾ ಚೆನ್ನಾಗಿತ್ತು, ಫ್ರೆಶ್ ಆಗಿ. ಅದನ್ನು ಚಪಾತಿಗೆ ಪಲ್ಯ ಮಾಡೋಣ ಅಂತೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಗೆಯೇ ಬೆಂಡೆಕಾಯಿ ಎಲ್ಲ ಕೂಡ ನೀಟಾಗಿ ಒಂದು ಸಲ ತೊಳ್ಕೊಬೇಕು. ಅದ್ರ ಮೇಲೆ ಡಸ್ಟ್ ಎಲ್ಲ ಕೂಡ ಇರುತ್ತಲ್ವ, ನಾವು ಕಟ್ ಮಾಡೋಕ್ಕೂ ಮೊದಲೇ ಬೆಂಡೆಕಾಯಿ ತೊಳ್ಕೊಬೇಕಾಗತ್ತೆ. ಇಲ್ಲ ಅಂತಂದರೆ ಡಸ್ಟ್ ಎಲ್ಲ ಕೂಡ ಆ ಜಿಡ್ಡು ಒಳಗಡೆ ನಾವು ಕಟ್ ಮಾಡೋಷ್ಟೊತ್ತು ಒಳಗಡೆಗೆ ಹೋಗಿಬಿಡುತ್ತಲ್ವ. ತೊಳೆದ್ಬಿಟ್ಟು ಬಟ್ಟೆಯಲ್ಲಿ ನೀಟಾಗಿ ಒಂದು ಸಲ ತೊಳ್ಕೊಂಡ್ರೆ ಜಿಡ್ಡು ಅನ್ನೋದು ಜಾಸ್ತಿ ಆಗೋದಿಲ್ಲ. ಇಲ್ಲಾಂದರೆ ನಾವು ಬೆಂಡೆಕಾಯಿ ಉರಿಬೇಕಾದ್ರೆ ಜಾಸ್ತಿ ಜಿಡ್ಡು ಅನಿಸುತ್ತೆ, ತೇವ ಇದ್ದರೂ ಕೂಡ. ಈ ಪಾಲಕ್ ಸೊಪ್ಪನ್ನ ನೀರೆಲ್ಲ ಕೂಡ ಸೋಸ್ಕೊಂಡಾದಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ರುಬ್ಕೊಂಡ್ಬಂದ್ಬಿಡ್ತೀನಿ. ನುಣ್ಣಿಗೆ ರುಬ್ಕೊಂಡು ಬಂದಮೇಲೆ ಚಪಾತಿ ಹಿಟ್ಟನ್ನು ಕಲಸೋದಕ್ಕೆ ನಾನು ಚಪಾತಿಯಲ್ಲಿ ಹಾಕ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಚೆನ್ನಾಗಿರುತ್ತೆ, ಟೇಸ್ಟು, ಕಲರು ಕೂಡ ಚೆನ್ನಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ನಾನು ಸ್ವಲ್ಪನೇ ಹಾಕಿದ್ದಿದ್ದು, ಜಾಸ್ತಿ ಹಾಕಿದ್ರೆ ಕಲರ್ ಕೂಡ ಜಾಸ್ತಿ ಬರುತ್ತೆ. ಇದನ್ನು ನೀಟಾಗಿ ಹಾಕ್ಬಿಟ್ಟು ಮಿಕ್ಸಿ ಜಾರ್ಗೂ ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೀನಾಗಿ ಎಲ್ಲ ಬಗ್ಸ್ಕೊಬಿಟ್ಟು ಚಪಾತಿ ಹಿಟ್ಟನ್ನು ಚೆನ್ನಾಗಿ, ನಾವು ಚಪಾತಿ ನಾರ್ಮಲಾಗಿ ಯಾವ ರೀತಿ ಕಲಿಸ್ತೀವೋ ಅದೇ ರೀತಿ ಕಲಿಸ್ಕೋಬೇಕು. ಟೇಸ್ಟು ಏನು ಸೊಪ್ಪಾಕಿದ್ದೀವಂತೇನು ಚೇಂಜ್ ಆಗೋದಿಲ್ಲ, ಚೆನ್ನಾಗೇ ಇರುತ್ತೆ. ಇದನ್ನು ಕಲಸಿಟ್ಟಾದಮೇಲೆ ನೆಕ್ಸ್ಟು ನಾನು ಇದನ್ನು ಸ್ವಲ್ಪ ಹೊತ್ತು ಹಾಗೇ ಮುಚ್ಚಿಡ್ತೀನಿ. ಮೆತ್ತಿಗೆ ಚೆನ್ನಾಗಿ ಬರುತ್ತೆ ಚಪಾತಿ. ಅಷ್ಟೊತ್ತಿಗೆ ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬೆಂಡೆಕಾಯಿನ ಕೂಡ ತಗೊಂಡು ಸಣ್ಣ ಸಣ್ಣಗೆ ಕಟ್ ಮಾಡ್ಕೋಬೇಕು. ಮೊದಲು ನೋಡಿ, ಈ ಬೆಂಡೆಕಾಯಿದು ಎಡ್ಜಸ್ಸನ್ನು ಕಟ್ ಮಾಡ್ಕೊಬಿಡ್ತೀನಿ. ಕಟ್ ಮಾಡಿಕೊಂಡು ನಂತರ ಸಣ್ಣಗೆ ನಾವು ಕಟ್ ಮಾಡ್ಕೋಬೇಕು. ಈರುಳ್ಳಿನೆಲ್ಲ ಯಾವ ರೀತಿ ಕಟ್ ಮಾಡ್ಕೊತೀವಿ, ಸಣ್ಣ ಸಣ್ಣಗೆ ನಾವು ಬಜ್ಜಿ ಬೋಂಡಾಗಳಿಗೆಲ್ಲ ಹಾಕೋದಕ್ಕೆ ಕಟ್ ಮಾಡ್ಕೊತೀವಲ್ವ, ಆ ಥರ ಕಟ್ ಮಾಡ್ಕೋಬೇಕು. ಬೆಂಡೆಕಾಯಿನೆಲ್ಲ ಕೂಡ ಸಣ್ಣಗೆ ನಾನು ಅದನ್ನು ಕೂಡ ತೋರಿಸ್ತೀನಿ ರೀ. ಇದನ್ನು ಫಸ್ಟೆಲ್ಲ ನಾನು ಎಡ್ಜಸ್ಸನ್ನು ಆ ಕಡೆ ಈ ಕಡೆ ಕೂಡ ಕಟ್ ಮಾಡ್ಕೊಬಿಟ್ಟು ತೊಟ್ಟು ಅದನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಒಂದು ಸಲ ಕಟ್ ಮಾಡ್ಕೊಂಡಾದಮೇಲೆ ಮಧ್ಯೆಗೆ ಸೀಳಿಸ್ಕೋಬೇಕು. ನೋಡಿ, ಈ ರೀತಿ ನಾನು 4 ಭಾಗ ಮಾಡ್ತಾಯಿದ್ದೀನಿ. ಈ ರೀತಿ 4 ಭಾಗಕ್ಕೆ ಸೀಳಿಸ್ಕೊಂಡ್ರೆ ಸಣ್ಣ ಸಣ್ಣಗೆ ಬರುತ್ತೆ. ನಂತರ ಅದನ್ನು ಮತ್ತೆ ನಾವು ಕಟ್ ಮಾಡ್ಕೋಬೋದು. ಚೆನ್ನಾಗಿ ಬೇಗನೂ ಬೆಂದೋಗ್ಬಿಡುತ್ತೆ, ಮತ್ತು ಆ ಜಿಡ್ಡಿನಂಶ ಕೂಡ ಬೇಗ ಹೋಗುತ್ತೆ. ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಳೋದ್ರಿಂದ ಉಪ್ಪು ಖಾರ ಕೂಡ ಬೇಗ ಹಿಡಿಯುತ್ತೆ, ಚೆನ್ನಾಗಿರುತ್ತೆ ಟೇಸ್ಟ್ ಚಪಾತಿಗೆ. ದಪ್ಪ ಕಟ್ ಮಾಡಿಕೊಂಡ್ರೆ ನಮಗೆ ಅದು ಫ್ರೈ ಆಗಲ್ಲ ಬೇಗ. ಹಾಗಾಗಿ ಈ ರೀತಿ ಸಣ್ಣ ಸಣ್ಣಗೆ ಹಚ್ಕೊಂಡ್ರೆ ಬೇಗ ಬೆಂದೋಗುತ್ತೆ. ಪಲ್ಯ ಕೂಡ ಟೇಸ್ಟಿಯಾಗಿರುತ್ತೆ. ಎಲ್ಲ ಬೆಂಡೆಕಾಯಿನೂ ಕೂಡ ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಎಲ್ಲದನ್ನು ಕಟ್ ಮಾಡ್ಕೊಂಡಾದಮೇಲೆ ಇದಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಕೂಡ ಹಚ್ಚಿಟ್ಕೊಂಡಿದ್ದೀನಿ. ದೊಡ್ಡ ಸೈಜೊಂದು ಈರುಳ್ಳಿ, ಒಂದು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನಾವು ಯಾವ ರೀತಿ ಪಲ್ಯ ಮಾಡೋದು ಅಂತ ಕೂಡ ತೋರಿಸ್ತೀನಿ. ಒಂದು ಪ್ಯಾನ್ಗೆ ಎಣ್ಣೆಯನ್ನು ಹಾಕ್ಕೊತಾ ಇದ್ದೀನಿ. ಒಂದು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ಳಿ. ಪಲ್ಯಕ್ಕೆ ಸ್ವಲ್ಪ ನಾವು ಸಾಂಬಾರುಗಳಿಗಿಂತ ಪಲ್ಯಗಳಿಗೆ ಜಾಸ್ತಿನೇ ಹಾಕಬೇಕಾಗುತ್ತೆ. ನಂತರ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಬೆಂಡೆಕಾಯಿ ಹಚ್ಚಿಟ್ಕೊಂಡಿರೋದನ್ನು ಹಾಕ್ಕೊಳ್ಳೋಣ. ಆ ಸ್ಟೀಲ್ದು ಇಟ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ನಾವು ತಳ ಹತ್ತು ಬಿಡುತ್ತೆ ಬೇಗ ಬೆಂಡೆಕಾಯಿ. ಹಾಗಾಗಿ ನಾನು ನಾನ್ ಸ್ಟಿಕ್ ಇಟ್ಕೊಂಡಿದ್ದೀನಿ. ಬೆಂಡೆಕಾಯನ್ನೆಲ್ಲ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲೇ. ನಾನೇನು ಟೊಮೆಟೊ ಹಾಕಿಲ್ಲ, ಈರುಳ್ಳಿ ಮಾತ್ರ ಹಾಕ್ಕೊಂಡಿದ್ದೀನಿ. ಇಷ್ಟಪಡೋದಾದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಹಾಕ್ತಾಯಿಲ್ಲ. ಈಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳ್ಳಿ, ಬೇಗ ಬೇಯುತ್ತೆ. ನೀವು ಬೇಕಂದರೆ ಒಂದು ಪ್ಲೇಟನ್ನು ಕೂಡ ಮುಚ್ಚಿಬಿಟ್ಟು ಮಧ್ಯೆ ಮಿಕ್ಸ್ ಮಾಡ್ಕೊತಾ ಇರ್ಬೋದು, ಇನ್ನೂ ಬೇಗ ಬೆಂದೋಗುತ್ತೆ. ನಂತರ ಟೊಮೆಟೊನ ಕೂಡ ಇನ್ನೂ ಬೆಂದಿಲ್ಲ ಬೆಂಡೆಕಾಯಿ, ಇನ್ನೂ ಸ್ವಲ್ಪ ಬೇಯಬೇಕು. ಸ್ವಲ್ಪ ತಾಕಲ್ಲಿ ನಾನು ಟೊಮೆಟೊ ಕೂಡ ಹಾಕ್ಕೊತೀನಿ. ಟೊಮೆಟೊ ಹಾಕ್ಕೊಳ್ಳೋದ್ರಿಂದ ಹುಳಿ ಅಂಶ ಬಿದ್ದಾಗ ಜಿಡ್ಡು ಬೇಗ ಕಡಿಮೆ ಆಗುತ್ತೆ. ಈಗ ನೋಡಿ, ಆಲ್ಮೋಸ್ಟ್ ಬೆಂದಿದೆ. ಈಗ ಇದಕ್ಕೆ ನಾನು
ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಮತ್ತು ನಾವು ಆಗಲೇ ಸ್ವಲ್ಪ ಹಾಕಿದ್ವಿ, ನೋಡ್ಕೊಂಡು ಹಾಕ್ಕೊಳ್ಳಿ. ಖಾರ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೂ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಆಲ್ಮೋಸ್ಟ್ ಬೆಂದೋಗಿದೆ ಬೆಂಡೆಕಾಯಿ ಎಲ್ಲ ಕೂಡ. ಈಗ ನಾವು ಮಸಾಲೆ ಎಲ್ಲ ಕೂಡ ಹಾಕ್ಕೊಂಡು ಮತ್ತೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಉದುರಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಆಗುತ್ತೆ. ಈಗ ನಾನು ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ. ಈಗ ಚಪಾತಿನ ಕೂಡ ಲಟ್ಟಿಸ್ಕೊಂಡು ಚಪಾತಿ ಸುಟ್ಕೊಂಡ್ರೆ ಟಿಫನ್ಗೆ ರೆಡಿ ಆಗುತ್ತೆ. ನೋಡಿ, ನಾನು ಸೊಪ್ಪು ಕಡಿಮೆ ಹಾಕಿದ್ರಿಂದ ಕಲರು ಜಾಸ್ತಿ ಬಂದಿಲ್ಲ. ನಾವು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಕಲರ್ ಬರುತ್ತೆ. ಈಗ ಚಪಾತಿ ಎಲ್ಲ ಕೂಡ ಲಟ್ಟಿಸ್ಕೊಂಡು ಚಪಾತಿಯನ್ನು ಮಾಡ್ಕೊತಾ ಇದ್ದೀನಿ. ಚಪಾತಿಗೆ ಎಣ್ಣೆಯನ್ನು ಹಾಕ್ಕೊಂಡು ಫೋಲ್ಡ್ ಮಾಡ್ತಾಯಿದ್ದೀನಿ ನಾವು ಯಾವಾಗಲೂ ಕೂಡ ಈ ರೀತಿ ಸ್ಕ್ವೇರ್ ಶೇಪಲ್ಲೇ ಫೋಲ್ಡ್ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ಫೋಲ್ಡ್ ಮಾಡ್ತಾರೆ, ಕೆಲವರು ಟ್ರಯಾಂಗಲ್ ಶೇಪಲ್ಲಿ ಕೂಡ ಫೋಲ್ಡ್ ಮಾಡ್ತಾರೆ ಆಯಿಲ್ ಹಾಕಿದಾಗ. ನನ್ನ ಮಗಳು ಯಾವಾಗಲೂ ಕೂಡ ಡಬ್ಬ ಚಪಾತಿ ಅಂತ ರೇಗಿಸ್ತಾ ಇರ್ತಾಳೆ. ಅದು ಟ್ರಯಾಂಗಲ್ ಶೇಪಲ್ಲಿ ಬಾಕ್ಸ್ ಥರ ಇರುತ್ತಲ್ವ, ಅದಕ್ಕೆ ಡಬ್ಬ ಚಪಾತಿ ಅಂತಿರ್ತಾಳೆ. ನಮ್ಮ ಮನೆಯಲ್ಲಿ ಯಾವಾಗೂ ಕೂಡ ಡಬ್ಬ ಚಪಾತಿನೇ ಮಾಡ್ತಾರೆ ಅಂತ ರೇಗಿಸ್ತಾಳೆ ಅವಳು. ಸೊ ಚಪಾತಿ ಎಲ್ಲ ಕೂಡ ಲಟ್ಸ್ಕೊಂಡು ಹಾಗೆಯೇ ಸುಡ್ತಾ ಇದ್ದೀನಿ. ನೋಡಿ, ಜಾಸ್ತಿ ಕಲರ್ ಏನು ಬಂದಿಲ್ಲ. ನಿಮಗೆ ಮಕ್ಕಳಿಗೆ ಇನ್ನೂ ಸ್ವಲ್ಪ ಕಲರ್ ಇರಬೇಕು ಅಂದರೆ ಇನ್ನು ಸ್ವಲ್ಪ ಸೊಪ್ಪನ್ನು ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿ ಕಲರ್ ಬರುತ್ತೆ. ಮಕ್ಕಳಿಗೆ ಕಲರ್ಫುಲ್ ಆಗಿದ್ದರೆ ಇಷ್ಟಪಟ್ಟು ತಿಂತಾರೆ ಅಲ್ವಾ. ಮತ್ತು ನಾವು ಸೊಪ್ಪನ್ನು ಹಾಕಿರೋದ್ರಿಂದ ಅದು ಹೆಲ್ದಿ ಕೂಡ. ನಾವು ಕ್ಯಾರೆಟು ಬೀಟ್ರೂಟು ಎಲ್ಲದನ್ನು ಕೂಡ ಈ ರೀತಿ ಚಪಾತಿಯಲ್ಲಿ ಮಿಕ್ಸಿಗೆ ಹಾಕ್ಕೊಬಿಟ್ಟು ನುಣ್ಣಗೆ ಹಾಕ್ಕೊಂಡ್ರೆ ಕಲರು ಬರುತ್ತೆ, ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ದಿ ಕೂಡ. ಚಪಾತಿ ಈಗ ಎಲ್ಲ ಲಟ್ಟಿಸ್ಕೊಂಡಾದ್ಮೇಲೆ ತಿನ್ನೋಣ ಅಂತೇಳ್ಬಿಟ್ಟು ತಗೊಂಡಿದ್ದೀನಿ. ಟಿಫನ್ ಎಲ್ಲ ಕೂಡ ಮೂವರು ಕುತ್ಕೊಂಡು ಮಕ್ಕಳು ನಾನು ತಿಂತಾಯಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು ಚಪಾತಿ ಮತ್ತು ಪಲ್ಯ ಎರಡು ಕೂಡ. ನೀವು ಒಂದ್ಸಲ ಟ್ರೈ ಮಾಡಿ ಬೆಂಡೆಕಾಯಿ ಪಲ್ಯ. ಇದು ನಮ್ಮ ಸ್ಕೂಲ್ ಹಿಂದ್ಗಡೆ ಒಂದು ಕೆರೆ ಇದೆ. ಆ ಕೆರೆಯಲ್ಲಿ ತುಂಬಾ ಲೋಟಸ್ ಇದೆ. ಪಕ್ಕದ ಮನೆಯಲ್ಲಿ ಸ್ಕೂಲ್ ಪಕ್ಕದಲ್ಲೇ ಒಬ್ರು ಇಂದು ಅಕ್ಕ ಅಂತ ಇದ್ದಾರೆ. ಅವ್ರು ಬಂದುಬಿಟ್ಟು ಅಲ್ಲಿ ಭೃಂಗರಾಜ್ ಜಾಸ್ತಿ ಇರುತ್ತೆ, ಕಿತ್ಕೊಬರೋಣ ಬನ್ನಿ ಮೇಡಮ್ ಅಂತಂದರು. ಸರಿ ಅಂತ ಹೋದರೆ ಒಂದು ಕೂಡ ಇರಲಿಲ್ಲ. ಇದು ನಾನು ಕೇಳ್ತಾ ಇದ್ದೀನಲ್ವ, ಇದು ಒಂದೆಲ್ಗ ಅಂತ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಹೆಲ್ತ್ ಬೆನಿಫಿಟ್ಸು ಕೂಡ ಜಾಸ್ತಿ ಇದೆ ಅದರಲ್ಲಿ. ಬಟ್ ನಾವು ನೋಡಿದ್ವಲ್ಲ, ಅಷ್ಟು ಚಿಕ್ಕ ಎಲೆಗಳು ಮಾತ್ರ ಇತ್ತು, ಜಾಸ್ತಿ ಇರಲಿಲ್ಲ. ಸೊ ಲೋಟಸ್ ಇತ್ತು, ಕಿತ್ಕೊಳ್ಳೋಣ ಅಂತೇಳ್ಬಿಟ್ಟು ಅಂದ್ಕೊಂಡ್ವಿ. ಇಲ್ಲಿ ನಮ್ಮ ಹುಡುಗರು ಕೂಡ ಸ್ವಲ್ಪ ಒಂದು 4-5 ಜನ ಬಂದಿದ್ದರು. ಅವರು ಕೀಳ್ತಾ ಇದ್ದಾರೆ ನೋಡಿ, ಕಾಣಿಸ್ತಿದೆ ಅಲ್ವಾ. ತುಂಬ ಅಂದರೆ ತುಂಬಾ ಇತ್ತು ಅಲ್ಲಿ ಲೋಟಸ್ಸು. ಆದರೆ ಈ ಮಣ್ಣೆಲ್ಲ ಅಗದ್ಬಿಟ್ಟು ಗುಣಿಗಳಿಟ್ಟಿರ್ತಾರಲ್ವ, ಇಳಿಯೋದಕ್ಕೆ ಸ್ವಲ್ಪ ಭಯ, ಮಕ್ಕಳನ್ನ ಕಳಿಸೋದಕ್ಕೂ ಕೂಡ ಭಯ ಆಗ್ತಾಯಿತ್ತು. ಎಲ್ಲಿ ಕೊನೆಗಳಲ್ಲಿ ಇರುತ್ತೋ ಅಲ್ಲಿ ಮಾತ್ರ ಆಗೋವಂಥದ್ದು ಮಾತ್ರ ಕಿತ್ಕೊಳ್ಳಿ ಅಂತ ಹೇಳಿದ್ವಿ. ಸರಿ ಅಂತ ಅವರು ಕೀಳ್ತಿದ್ದಾರೆ ನೋಡಿ. ಗಿಡ ಎಷ್ಟು ದೊಡ್ಡದಾಗಿದೆ, ಅದು ರೆಡ್ ಕಲರ್ದು. ಬ್ಲೂ ಆ್ಯಂಡ್ ಪಿಂಕ್ ಆ್ಯಂಡ್ ವೈಟ್ ಮಿಕ್ಸ್ ಬರುತ್ತಲ್ಲ, ವೈಟು ಪಿಂಕು ಫುಲ್ ಮೆರೂನು ಆ ಥರದ್ದೆಲ್ಲ ಕಲರ್ಸು ತುಂಬಾ ಇತ್ತು. ಇದು ಮನೆ ಪಕ್ಕದಲ್ಲೇ ಇದೆ ಕೆರೆ. ಈ ಹುಡುಗರು ಇದ್ದಾರಲ್ವ, ಇವ್ರ ಮನೆ ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಅವ್ರಿಗೆ ಚೆನ್ನಾಗಿ ಪರಿಚಯ ಈ ಕೆರೆ ಎಲ್ಲ. ಸರಿ ಅಂತ ಹೇಳ್ಬಿಟ್ಟು ಕಿತ್ಕೊಂಡ್ವಿ. ಇದು ಕೊನೆಯಲ್ಲೇ ಇತ್ತು. ಈ ಗಿಡನ ನಾನೇ ಕೀಳೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಇದು ವೈಟ್ ಮತ್ತು ಬ್ಲೂ. ಈ ಗಿಡ ಅಂತೂ ಚೆನ್ನಾಗಿದೆ, ಎಲೆಗಳು ಕೂಡ ಚೆನ್ನಾಗಿದೆ. ನಾನು ಮನೆ ಹತ್ರ ತಂದು ನಾಟಿ ಮಾಡಿದ್ದೀನಿ, ಅದನ್ನು ಕೂಡ ತೋರಿಸ್ತೀನಿ. ತಂದಮೇಲೆ ಹೂ ಕೂಡ ಬಿಟ್ಟಿದೆ ನಮ್ಮ ಮನೆ ಹತ್ರ. ಈ ಗಿಡ ನಾಟ್ಕೊಂತು. ಮತ್ತು ರೆಡ್ ಕಲರ್ದು ಬರುತ್ತಲ್ವ, ಡಾರ್ಕ್ ಪಿಂಕ್, ಅದನ್ನು ಕೂಡ ಇಟ್ಟಿದ್ದೀನಿ. ಅದು ಗಿಡ ಒಣಗೋಗಿದೆ, ಆದರೆ ಗಡ್ಡೆ ಇರೋದ್ರಿಂದ ಮತ್ತೆ ಚಿಗುರು ಬಂದಿದೆ ಮನೆ ಹತ್ರ. ನಾನು ಅದನ್ನು ಕೂಡ ತೋರಿಸ್ತೀನಿ. ಪಿಂಕು ಮತ್ತು ವೈಟ್ ಬರುತ್ತಲ್ಲ ಮಿಕ್ಸು, ಅದು ಕಿತ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ಗುಡಿಗಳು ಜಾಸ್ತಿ ಇತ್ತು. ಇಳಿಯೋದಕ್ಕೆ ಹೆದರಿಕೆ ಆಗಲಿ, ಮಕ್ಕಳನ್ನ ಕಳ್ಸಕ್ಕೆ ಹೋಗಲಿಲ್ಲ. ಕೊನೆಯಲ್ಲಿ ಇದು ಮತ್ತು ಪಿಂಕ್ ಮಾತ್ರ ಸಿಕ್ತು, ಡಾರ್ಕ್ ಪಿಂಕ್, ಇವೆರಡು ಮಾತ್ರ ತಗೊಂಡು ಬಂದ್ವಿ. ಕಲರ್ಫುಲ್ಲಾಗಿ ಚೆನ್ನಾಗಿದ್ವು. ಮನೆಯಲ್ಲಿ ಫಿಶ್ ಟ್ಯಾಂಕ್ ಇದೆ, ಆ ಫಿಶ್ ಟ್ಯಾಂಕಲ್ಲಿ ಲೀಕೇಜ್ ಆಗ್ತಾ ಇತ್ತು ನೀರು, ಹಾಗಾಗಿ ಅದನ್ನು ತೆಗೆದು ಆಚೆ ಇಟ್ಬಿಟ್ಟಿದ್ವಿ. ಮತ್ತೆ ರೆಡಿ ಮಾಡಿಸ್ಲಿಲ್ಲ. ಸೊ ವೇಸ್ಟ್ ಮಾಡೋದು ಯಾಕೆ ಅಂತ ಅದರಲ್ಲಿ ನಾಟಿ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಕಿತ್ಕೊಂಡು ಬಂದೆ. ತಂದು ನಾನು
ಫಿಶ್ ಟ್ಯಾಂಕಲ್ಲಿ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಸ್ವಲ್ಪ ಮಣ್ಣಿತ್ತಷ್ಟೇ ಖಾಲಿ, ಅದನ್ನೇ ಹಾಕಿ ಇಟ್ಬಿಟ್ಟೆ, ಇಲ್ಲಾಂದರೆ ಗಿಡ ಒಣಗೋಗ್ಬಿಡುತ್ತೆ ಅಂತ. ಈ ಬ್ಲೂ ಕಲರ್ದು ಚೆನ್ನಾಗಿ ನಾಟ್ಕೊಬಿಡ್ತು, ಆದರೆ ಪಿಂಕ್ದಿನ್ನೂ ನಾಟ್ಕೊಂಡಿಲ್ಲ. ಅದರಲ್ಲಿ ಇದ್ದದ್ದ ಎಲೆಗಳೆಲ್ಲ ಕೂಡ ಒಣಗೋಗಿದೆ, ಹೊಸ ಎಲೆಗಳು ಅದರಲ್ಲಿ ಶುರುವಾಗಿದೆ. ಇದರಲ್ಲಿ ನೋಡಿ ಒಂದು ಹೂ ಕೂಡ ಬಿಟ್ಟಿದೆ. ಮೊದಲೇ ಮೊಗ್ಗಿತ್ತು, ಹಾಗಾಗಿ ಆ ಮೊಗ್ಗೆ ಅರಳ್ಕೊಂಡಿದೆ. ಒಳಗಡೆ ಇನ್ನೂ 2-3 ಮೊಗ್ಗು ಇದೆ ಚಿಕ್ಕ ಚಿಕ್ಕದು, ಅದನ್ನು ತೋರಿಸ್ತೀನಿ ರೀ. ಈ ಕಡೆಗೆ ನೋಡಿ, ಈ ಕಾರ್ನರ್ಗೆ ಪಿಂಕ್ದು ಇಟ್ಟಿದ್ದೆ, ಆ ಎಲೆಗಳೆಲ್ಲ ಒಣಗೋಗ್ಬಿಟ್ಟು ಸಣ್ಣ ಸಣ್ಣ ಚಿಗುರುಗಳು ಬಂದಿದೆ. ಫುಲ್ ಎಲ್ಲ ಪಾಚಿ ಕಟ್ಬಿಟ್ಟಿದೆ. 1-2 ಮೀನು ತಂದುಬಿಟ್ರೆ ಆ ಪಾಚಿ ಎಲ್ಲ ಕೂಡ ತಿನ್ಕೊತವೆ, ಅವು ಆಗ ಕ್ಲೀನಾಗೂ ಇರುತ್ತೆ. ಸೊಳ್ಳೆಗಳಂತೂ ವಿಪರೀತ ಇದೆ ನೋಡಿ, ಚೆನ್ನಾಗಿ ನಾಟ್ಕೊತಾ ಇದೆ ಅದು ಕೂಡ. ಅದೇ ಮಣ್ಣು ಸಾಲದು. ಈ ಕಡೆಗೆ ಒಂದು ಗಡ್ಡೆ ಇದೆ ಈ ಕಾರ್ನರಲ್ಲಿ, ಅದು ಕೂಡ ಚಿಗುರು ಬರ್ತಾ ಇದೆ. ಇದು ಮಾತ್ರ ಚೆನ್ನಾಗಿ ನಾಟ್ಕೊಬಿಡ್ತು, ಬ್ಲೂ ಕಲರ್ದು. ಅಲ್ಲಿ ನೋಡಿ ಇನ್ನೂ ಮೊಗ್ಗುಗಳು 2 ಇದ್ದಾವೆ ಒಳಗಡೆ. ತುಂಬ ದಿನದಿಂದ ಇದರಲ್ಲಿ ಇಡಬೇಕು ಅಂತ ಅಂದ್ಕೊತಾ ಇದ್ದೆ ನಾನು. ವೇಸ್ಟ್ ಮಾಡೋದು ಯಾಕೆ ಫಿಶ್ ಟ್ಯಾಂಕ್ನ, ಈ ಥರ ಲೋಟಸ್ ಇಟ್ಟರೆ ಚೆನ್ನಾಗಿರುತ್ತೆ ಅಂತ ತುಂಬ ದಿನದಿಂದ ಐಡಿಯಾ ಇತ್ತು. ಸೊ ಇಷ್ಟು ದಿನಕ್ಕೆ ಅದು ಈಡೇರಿತು. ಓಕೆ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೇ ನಿಲ್ಲಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಬಾಯ್.